ನಮಸ್ಕಾರ, ಶರಣು ಶರಣಾರ್ಥಿ. ಇವತ್ತು ನನ್ನ ಜೊತೆ ನನಗೆ ನನ್ನ ಒಂದು ಕನ್ನಡತಿಯಲ್ಲಿ ನನ್ನ ಒಂದು ಲುಕ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ನನ್ನ ಹೇರ್ ಸ್ಟೈಲ್ ಬಗ್ಗೆ ತುಂಬ ಜನ ಮಾತಾಡಿದ್ದೀರ. ಮೇಡಮ್, ಅದು ನಿಮ್ಗೆ ತುಂಬ ಒಪ್ಪುತ್ತೆ, ನೀವು ಯಾವುದೇ ಹೇರ್ ಸ್ಟೈಲ್ಗಿಂತನೂ ಈ ಹೇರ್ ಸ್ಟೈಲ್ ನಿಮಗೆ ತುಂಬ ಒಪ್ಪುತ್ತೆ, ತುಂಬ ಚೆನ್ನಾಗಿ ಕಾಣ್ತಿದ್ರಿ ಅಥವಾ ಈಗಲೂ ನೋಡ್ತಾ ಇರೋ ಎಪಿಸೋಡ್ಗಳಲ್ಲಿ ನೋಡ್ತಾ ಇರ್ತಾರೆ ಕನ್ನಡತಿನ ಮತ್ತೆ ನೋಡುವಾಗ ತುಂಬ ಒಪ್ಪಿತ್ತು ನಿಮಗೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಹಿಂದೆ ಇರುವಂಥವ್ರು ನಮ್ಮ ಸುಮಾರು ಆಗಲೇ ಒಂದು 2004ರಿಂದ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೇರ್ ಡ್ರೆಸ್ಸಿಂಗ್ ಅನ್ನೋದನ್ನು ತಮ್ಮ ಪ್ರೊಫೆಷನ್ ಆಗಿ ಮಾಡ್ಕೊಂಡು ಬಂದಂಥ ರಾಧಮ್ಮ, ನನ್ನ ಆ ಹೇರ್ ಸ್ಟೈಲಿನ ಹಿಂದಿನ ಕೈಚಳಕ ಅವ್ರದ್ದೇ. ರಾಧಮ್ಮ ಹೇಗೆ ಅಂದರೆ, ನಾವು ಸೀರಿಯಲಲ್ಲಿ ಕನ್ನಡತಿ ಮಾಡುವಾಗ ಎಲ್ಲರಲ್ಲೂ ನಮ್ಮವರಲ್ಲಿ ಒಬ್ಬರಾಗಿ ಅವರು ಬೆರೆತು ನಾವು ಅವ್ರ ಜೊತೆ ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡ್ತಿದ್ವಿ, ತುಂಬ ಹಂಚ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷದ ಪ್ರಯಾಣ. ಅವರು ಸುಮಾರು ಸೀರಿಯಲ್ಗಳನ್ನು ಮಾಡಿದ್ದಾರೆ. ಆದರೆ ಹೇರ್ ಡ್ರೆಸ್ಸರ್ ಕೆಲಸ ಅಂದರೆ ಏನು, ಈಗ ಮೇಕಪ್ ಅಂದರೆ ಏನು ಅಂತ ತುಂಬ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ಸೀರಿಯಲ್ಗಳಲ್ಲಿ ಹೇರ್ ಡ್ರೆಸ್ಸರ್ ಕೆಲಸ ಏನು, ಅದನ್ನು ಬರೀ ಹೆಣ್ಮಕ್ಳೇ ಮಾಡ್ತಾರಾ, ಗಂಡು ಮಕ್ಕಳೇ ಮಾಡ್ತಾರಾ, ಆ ಥರದ ಕೆಲವು ಪ್ರಶ್ನೆಗಳು ತುಂಬ ಜನರಲ್ಲಿ ಇದೆ. ಸೊ ಅದನ್ನು ಈ ಥರನೇ ಮಾಡಬೇಕು, ಅದನ್ನು ಯಾರು ಅವ್ರಿಗೆ ಹೇಳ್ತಾರೆ, ಈ ಥರದ ಅವರ ಕೆಲಸದ ಬಗ್ಗೆ ಮಾತಾಡೋಣ. ಇವತ್ತು ನನ್ನ ಜೊತೆ ಮಾತಾಡೋದಕ್ಕೆ ನಾನು ಕರೆಸಿರೋದು ನಮ್ಮ ರಾಧಮ್ಮ ಅವರು. ನನ್ನ ಜೊತೆ ಕನ್ನಡತಿಯಲ್ಲಿ ವರ್ಕ್ ಮಾಡಿದ್ದಾರೆ, ಬಟ್ ಇನ್ನೂ ಎಷ್ಟೋ ಸೀರಿಯಲ್ಗಳನ್ನು ಅವ್ರು ಮಾಡಿದ್ದಾರೆ. ಅವರ ಅನುಭವದ ಬುತ್ತಿಯನ್ನು ನಮ್ಮ ಜೊತೆ ಹಂಚ್ಕೋತಿದ್ದಾರೆ. ಬನ್ನಿ ರಾಧಮ್ಮನ ಮಾತಾಡ್ಸೋಣ. ನಮಸ್ಕಾರ ರಾಧಮ್ಮ. ನಮಸ್ತೆ ಮೇಡಮ್. ಸೊ ಕನ್ನಡತಿ ಮುಗಿದ್ಮೇಲೆ ಮಧ್ಯ ಒಂದ್ಸರಿ ಎಲ್ಲೋ ಭೇಟಿ ಆಗಿದ್ವಿ, ಅದಾದಮೇಲೆ ಈಗಲೇ ಭೇಟಿ ಆಗ್ತಿರೋದು. ನೀನು ಹೇರ್ ಡ್ರೆಸ್ಸರ್ ಆಗಿ ಸುಮಾರು ಈಗ ಎಷ್ಟು 2006ರಲ್ಲಿ ಬಂದಿದ್ದಲ್ವಾ? 2004ರಲ್ಲಿ ನಾನು ಸ್ಟುಡಿಯೋಗೆ ಎಂಟ್ರಿ ಆಗಿದ್ದು. ಸ್ಟುಡಿಯೋವಲ್ಲಿ ನಮ್ಮ ಮನೆಯವರು ಮೇಕಪ್ ನಿಮ್ಮ ಯಜಮಾನ್ರು ಮೇಕಪ್ ಆರ್ಟಿಸ್ಟ್? ಹೌದು, ನಮ್ಮ ಯಜಮಾನ್ರು ಮೇಕಪ್ ಹೇಳ್ಕೊಟ್ಟಿದ್ದು ನನಗೆ. ಸ್ಟುಡಿಯೋವಲ್ಲಿ ಫೋನಲ್ಲಿ ಹೇಳ್ಕೊಡ್ತಿದ್ರು, ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತೇಳಿ. ನಾನು ಅದನ್ನ ಅವ್ರು ಕೇಳಿಸ್ಕೊಂಡು ಮೇಕಪ್ ಮಾಡಿ ಕಲ್ತಿದ್ದು ನಾನು. ಹಂಗೆ ಹೋಗ್ತಾ ಹೋಗ್ತಾ ಒಂದು ಶಾರ್ಟ್ ಮೂವಿ ಕ್ರಿಶ್ಚನ್ದು ಅದು ಮಾಡಿದೆ. ಅಲ್ಲಿಂದ ಓಂಕಾರ್ ಸೀರಿಯಲ್ DD1 ಸಿಕ್ತು. ಮೇಕಪ್ ಅಲ್ಲಿಂದ ಶಾಲಿನಿ ಸಿಕ್ತು DD1ದಲ್ಲಿ. ಅಲ್ಲಿಂದ ಅರುಣರಾಗ ಮೇಕಪ್ ಏನ ಮಾಡಿರೋದು? ಎಲ್ಲ ಮೇಕಪ್. ಆಮೇಲೆ ಶಾಲಿನಿ ಆದ್ಮೇಲೆ ಅರುಣರಾಗ, ಕಾಮನ ಬಿಲ್ಲು. ಮತ್ತೆ ಯಾಕೆ ಮೇಕಪ್ ಮಾಡೋದು ಅಲ್ಲಿ ಬಿಟ್ಬಿಟ್ಟೆ ಮಧ್ಯೆ? ಅಲ್ಲಿ ಮೇಕಪ್ ಆರ್ಟಿಸ್ಟ್ ಲೇಡೀಸ್ ಮೇಕಪ್ ಮಾಡಬಾರ್ದು ಅಂತ ಟಾರ್ಚರ್ ಮಾಡಕ್ ಶುರು ಮಾಡ್ಬಿಟ್ರು. ಒಂದ್ ಸಿನಿಮಾಗ ಹೋಗಿದ್ದೆ, ಹೀರೋಯಿನ್ಗೆ ಪರ್ಸನಲ್ ಆಗಿ ಹೋಗಿದ್ದೆ. ಅಲ್ಲೇನ್ ಮೇಕಪ್ ಇರ್ಲಿಲ್ಲ, ಬರೀ ಸುಮ್ನೆ ಅವ್ರ ಹಿಂದೆ ಇರೋದು. ಜೊತೆಗೆ ಅವ್ರ ಪರ್ಸನಲ್ ಹೀರೋಯಿನ್ ಜೊತೆಗೆ ಅವರು ಚೀಪ್ ಮೇಕಪ್ ಮೇನ್ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಬೇರೆ ಬೇರೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಅಲ್ಲಿ ಬಂದ್ಬಿಟ್ಟು ಸೆಟ್ಟಿಗೆಲ್ಲ ಬಂದು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ತುಂಬಾ ಟಾರ್ಚರ್ ಕೊಡೋಕ್ ಶುರು ಮಾಡಿದ್ರು. ಯಾಕೆ ನಿಮ್ ಹೆಂಡ್ತಿನ ಮೇಕಪ್ ಕೆಲ್ಸಕ್ಕೆ ಕಳ್ಸಿದ್ಯಾ, ಮಾಡಕ್ ಕೂಡ್ದು ಲೇಡೀಸ್ ಮೇಕಪ್ ಅಂತ ಹೇಳ್ಬಿಟ್ಟು ತುಂಬಾ ಟಾರ್ಚರ್ ಕೊಟ್ರು. ಅವಾಗ ನಮ್ಮ ಮನ್ಸಿಗೂ ನೋವಾಗಿ ನಾವು ಬಿಟ್ಬಿಟ್ಟು DD1 ಸೀರಿಯಲ್ ಮಾಡಕ್ ಶುರು ಮಾಡಿದೆ. ಅವಾಗ ಹೇರ್ ಡ್ರೆಸ್ಸರ್ ಇರ್ಲಿಲ್ಲ, ತುಂಬಾ ಜನ ಕಾನ್ಸೆಪ್ಟೇ ಇರ್ಲಿಲ್ಲ ಮೊದಲು. ಹೇರ್ ಸ್ಟೈಲ್ ಮಾಡೋರು ಪಾಪ ಮೇಕಪ್ನವರೇ ಹೇರ್ ಸ್ಟೈಲ್ ಗಳನ್ನ ಮಾಡ್ತಿದ್ರು. ಕೊನೆಗೆ ನನ್ಗೆ ಇದ್ರಲ್ಲಿ ಒಂದು ಆರ್ಟಿಸ್ಟ್ ಮಂಜುಳಾ ಅಂತ ಆರ್ಟಿಸ್ಟ್ ಅವರು ಕುಲವದು ಕಳಿಸ್ಕೊಟ್ರು. ಅವಾಗಿಂದ ಪರ್ಮನೆಂಟ್ ಆಗಿ ನಾನು ಹೇರ್ ಸ್ಟೈಲ್ ಕೆಲಸ ಮಾಡಕ್ ಶುರು ಮಾಡಿ. ಬಟ್ ಇಷ್ಟೊಂದು ಹೇರ್ ಸ್ಟೈಲ್ಗಳು, ಇಷ್ಟು ಸೀರಿಯಲ್ಗಳಂದ್ರೆ ಒಬ್ಬರದ್ದು ಹೇರ್ ಸ್ಟೈಲ್ ಇದ್ದಂಗೆ ಇನ್ನೊಬ್ರದ್ದು ಇರಲ್ಲ. ಹೌದು, ಎಲ್ಲರದು ಬೇರೆ ಬೇರೆ ತರ ಇರುತ್ತೆ. ಅದ್ರ ಜೊತೆ ಈಗ ಮದುವೆಗಳಿಗೆಲ್ಲ ಹೇರ್ ಸ್ಟೈಲ್ ಮಾಡೋಕ್ಕೂ ಮೇಕಪ್ ಮಾಡೋಕ್ಕೂ ಹೋಗ್ತೀರಾ. ಅಷ್ಟೆಲ್ಲ ಎಲ್ಲಿಂದ ಕಲಿತೆ? ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದು. ಯೂಟ್ಯೂಬಲ್ಲಿ ನೋಡ್ಕೊಂಡು? ಹೌದು, ನೀನು ಕನ್ನಡತಿ ಟೈಮಲ್ಲೂ ನನಗೆ ಅದು ಯಾವುದೋ ಯೂಟ್ಯೂಬ್ ಲಿಂಕ್ ಇದ್ರೆ ಕಳಿಸಿ, ನನಗೆ ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಕೇಳ್ತಿದ್ದೇನೆ. ಬಟ್ ಯೂಟ್ಯೂಬಲ್ಲಿ ನೋಡಿದ್ರೆ ನಿಂಗೆ ಗೊತ್ತಾಗ್ಬಿಡುತ್ತೆ. ಯೂಟ್ಯೂಬಲ್ಲಿ ನೋಡಿ ಅವ್ರ ಮುಖಕ್ಕೆ ಯಾವ ಸೂಟ್ ಆಗುತ್ತೆ, ಅದು ತುಂಬಾ ಜನ ಗೊತ್ತಾಗಲ್ಲ. ಯಾವ ಥರ ಇರುತ್ತೆ, ಆಯಿಲ್ ಇರುತ್ತೋ ತೆಳುಗಿರುತ್ತೋ, ಅದಕ್ಕೆ ಏನ್ ಮಾಡ್ಬೇಕು, ಕ್ರಿಂಪ್ ಮಾಡ್ಕೋಬೇಕು, ವಾಲ್ಯೂಮ್ ಒಳಗಡೆ ಬನ್ನಿಟ್ಟು ಮಾಡ್ಬೇಕು, ಯಾವ ಥರ ಮಾಡ್ಬೇಕು ಅಂತ ನೋಡಿ ನಾನು ಅಂದಾಜಲ್ಲಿ ಮಾಡೋದ್ ಕಲ್ತಿದ್ದೆ. ಈ ಪಾತ್ರಕ್ಕೆ, ಈಗ ಕನ್ನಡತಿ ಅಮ್ಮನ ಪಾತ್ರಕ್ಕೆ, ನೀನು ನನ್ನ ಅಮ್ಮಮ್ಮ ಅಂತಾನೆ ಕರೆಯೋದು. ನೀನು ಅಮ್ಮಮ್ಮನ ಪಾತ್ರಕ್ಕೆ ಅಥವಾ ಯಾವುದೋ ಒಂದು ಪಾತ್ರ ಅಂತ ಬಂದಾಗ ಅದಕ್ಕೆ ಈ ಥರದೇ ಹೇರ್ ಸ್ಟೈಲ್ ಮಾಡಬೇಕು ಅಂತ ಡೈರೆಕ್ಟರ್ ನಿಮ್ಗೆ ಹೇಳ್ತಾರೆ ತಾನೆ? ಹೌದು. ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನೀವು ಆಪ್ಷನ್ಸ್ ಅವ್ರಿಗೆ ಕೊಡ್ತೀರಾ?
ಡೈರೆಕ್ಟ್ರು ಹೇಳ್ತಾರೆ ಈ ತರನೇ ಇರ್ಬೇಕು ಅಂತ, ಚಾನಲ್ ಇಂದಾನು ಹೇಳಿರ್ತಾರೆ ಈ ತರನೇ ಇರ್ಬೇಕು ಅಂತೇಳಿ. ನಾನು ಒಂದ್ಸಲ ಅಮ್ಮಮ್ಮಂಗೆ ಹೇರ್ ಸ್ಟೈಲ್ ಮಾಡಿ ನೋಡ್ದೆ ಯಾವ ಸೂಟ್ ಆಗುತ್ತೆ ಅಂತ. ನಿನ್ ನೆನ್ಪಿದ್ಯಾ ಫಸ್ಟ್ ಟೈಮ್ ನಾವ್ ಏನೇನ್ ಟ್ರೈ ಮಾಡಿದ್ವಿ ಅಂತ? ಫಸ್ಟ್ ಡೇ ನಾನು ಬಂದಿರ್ಲಿಲ್ಲ ಅಮ್ಮಮ್ಮಂಗೆ ಹೇರ್ ಸ್ಟೈಲ್ ಮಾಡಕ್, ಯಾರೋ ಬಂದಿದ್ರು. ಅವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ನೀವ್ ಹೇಳಿದ್ರಿ. ನಾನೇನ್ ಮಾಡ್ದೆ, ಅದು ಸೂಟ್ ಆಗಲ್ಲ ನಿಮ್ ಮುಖಕ್ಕೆ, ಫುಲ್ ಬೊಪ್ ತೆಗೆದ್ಬಿಟ್ಟಿದ್ರು ಅವರು. ಹೌದು. ನಾನೇನ್ ಮಾಡಿದೆ, ಪಾರ್ಟಿಷನ್ ತೆಗೆದು ಇಲ್ಲಿ ವಾಲ್ಯೂಮ್ ಕೊಟ್ಟು ಹಿಂದೆ ಬಂದ್ ಮಾಡಿದೆ. ಅದು ಚಾನಲ್ ಅವ್ರಿಗೂ ಓಕೆ ಆಯ್ತು. ಅಲ್ಲಿ ಚಾನಲ್ ಅಲ್ಲ, ಇಡೀ ಕರ್ನಾಟಕದವ್ರಿಗೆ ಓಕೆ ಆಯ್ತು. ಅವರು ಕೇಳಿದ್ರು ಇಷ್ಟು ಉದ್ದ ಕೂದ್ಲು ಹೆಂಗ್ ಮಾಡ್ತೀರಾ ನೀವು, ಅವ್ರಿಗೆ ಹೇರ್ ಸ್ಟೈಲು ಅಂತ ಕೇಳಿದ್ರು. ನನಗೆ ಅದು ಬಹಳ ಅಂದ್ರೆ ಆ ಪಾತ್ರಕ್ಕೆ ಬಹಳ ಒಪ್ಪಿತ್ತು. ಹೌದು. ಅದರಲ್ಲಿ ಯಾಕಂದ್ರೆ ಸಿಂಪಲ್ ಮೇಕಪ್ ಇತ್ತು, ಸಿಂಪಲ್ ಸಾರಿ, ಬಟ್ ಆ ಹೇರ್ ಸ್ಟೈಲ್ ಇಂದ ಆ ಪಾತ್ರಕ್ಕೆ ಅಷ್ಟು ಘನತೆ ಬಂದಿತ್ತು. ಹೌದು. ಈಗ ನೀವು ಮದುವೆಗಳಿಗೆ ಹೋಗ್ತೀರಾ, ಮದುವೆಗಳಿಗೆ ಬ್ರೈಡ್ ಅಥವಾ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಮಾಡ್ತೀರಾ, ಮತ್ತು ಸೀರಿಯಲಲ್ಲೇನು ಮೇಕಪ್ ಇದು ಹೇರ್ ಸ್ಟೈಲ್ ಮಾಡ್ತೀರಿ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನನಗೆ? ಅದಕ್ಕೂ ಇದಕ್ಕೂ ಅಂದ್ರೆ ಬ್ರೈಡೇ ಬೇರೆ, ಸೀರಿಯಲ್ಲೇ ಬೇರೆ. ಬ್ರೈಡಲ್ಲಿ ತುಂಬಾ ಬ್ರಾಡ್ ಆಗೆಲ್ಲ ಕೇಳ್ತಾರೆ, ಹೇರ್ ಸ್ಟೈಲ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಲ್ಲ ಕೇಳ್ತಾರೆ. ನಾವು ಅದನ್ನ ಮೊದ್ಲು ಒಂದ್ಸರಿ ಫಿಕ್ಸ್ ಮಾಡಿರ್ತಾರೆ. ಇವಾಗ ಭಾಗ್ಯಲಕ್ಷ್ಮಿಲೂ ಅಷ್ಟೇ. ಇವಾಗ ಭಾಗ್ಯನ್ ಕ್ಯಾರೆಕ್ಟ್ರು, ಅವ್ರಿಗೆ ಬೇರೆ ಹೇರ್ ಸ್ಟೈಲ್ ಮಾಡಂಗೆ ಇಲ್ಲ, ಅದೊಂದೇ ಫಿಕ್ಸ್. ಅಮ್ಮಮ್ಮ ಇವರು ಪದ್ದಮ್ಮನ್ಗೂ ಅಷ್ಟೇ ಒಂದೇ ಫಿಕ್ಸ್. ಅವ್ರು ಏನ್ ಚಾನಲ್ ಹೇಳಿರ್ತಾರ ರೈಟ್ರು ಅದನ್ನೇ ನಾವು ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಆಯ್ತಲ್ಲ. ಈಗ ನಿಮ್ಮ ಯಜಮಾನ್ರ ಮೇಕಪ್ ಅಲ್ಲೇ ಇನ್ನೂ ಅವ್ರ ಸಿನಿಮಾಗಳಲ್ಲಿ ಮೇಕಪ್ ಎಲ್ಲ ಮಾಡ್ತಿದಾರೆ ತಾನೆ? ಹೌದು. ಈಗ ಇಷ್ಟು ವರ್ಷ ಆಯ್ತಲ್ಲ, ನೀನ್ ಯಾಕೆ ಮತ್ತೆ ಮೇಕಪ್ ಟ್ರೈ ಮಾಡಬಾರ್ದು? ಮಾಡ್ತೀನಿ, ಮದ್ವೆಗಳಿಗೆಲ್ಲ ಮಾಡ್ತೀಯ ನೀನ್ ಮೇಕಪ್ ಅಲ್ಲಿ ಹೋದಾಗ ಮಾಡ್ತೀಯ? ಮದ್ವೆಗಳಿಗೆಲ್ಲ ಮಾಡ್ತೀನಿ. ಸೀರಿಯಲ್ ಅಲ್ಲಿ ಲೇಡೀಸ್ ಮಾಡಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಹೌದಾ? ಬರೀ ಜೆಂಟ್ಸೇ ಮಾಡ್ಬೇಕು. ಸೀರಿಯಲ್ ಅಲ್ಲಿ ಹೆಣ್ಮಕ್ಳು ಮೇಕಪ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ರೂಲ್ಸ್ ಮಾಡಿದ್ದಾರೆ, ಬರೀ ಜೆಂಟ್ಸೇ ಮಾಡ್ಬೇಕು. ಇದು ನನ್ಗೆ ಗೊತ್ತಿರ್ಲಿಲ್ಲ ಇದು. ಓಕೆ ಓಕೆ. ಮೇಕಪ್ ಆರ್ಟಿಸ್ಟ್. ಈಗ ಹೇರ್ ಡ್ರೆಸ್ಸರ್ ಅಂದ್ರೆ ಅವ್ರ ಕೆಲಸ ಏನು? ಅಫ್ಕೋರ್ಸ್ ಹೇರ್ ಸ್ಟೈಲ್ ಮಾಡೋದಂತ ಗೊತ್ತು ನಂಗೆ. ಅವ್ರ ಕೆಲಸ ಆಕ್ಚುಲ್ ಕೆಲಸ ಹೇರ್ ಡ್ರೆಸ್ಸರ್ ಅಂತಂದ್ರೆ ನಿಮ್ನ ಯಾವ ಕೆಲಸಕ್ಕೆ ಮಾತ್ರ ನೇಮಕಾತಿ ಮಾಡಿರ್ತಾರೆ? ನಾವು ಹೇರ್ ಡ್ರೆಸ್ಸರ್ ಅಂತ ಕರ್ದಿರ್ತಾರೆ, ಹೇರ್ ಸ್ಟೈಲ್ ಮಾಡಬೇಕು, ಒಂದೊಂದ್ಸಲ ಸ್ಯಾರಿ ಚೇಂಜ್ ಇದ್ದಾಗ ಪಿನ್ ಹಾಕಿ ಹೆಲ್ಪ್ ಮಾಡಿ ಅಂತಾರೆ, ಮಾಡ್ತೀವಿ. ಒಂದೊಂದ್ಸಲ ಅಸೋಸಿಯೇಟ್ಗಳು ಏನ್ ಮಾಡ್ತಾರೆ, ಹೊಸಬ್ರು ಬಂದಿರ್ತಾರೆ, ಅವ್ರಿಗೆ ಸ್ಯಾರಿ ಉಟ್ಕೊಳಕ್ ಬರಲ್ಲ, ಹೆಲ್ಪ್ ಮಾಡಿ ಅಂತಿರ್ತಾರೆ. ಇನ್ನೊಬ್ರದ್ದು ಆರ್ಟಿಸ್ಟ್ ಹೇರ್ ಸ್ಟೈಲ್ ಆಗಿರಲ್ಲ, ಅವರಿಗೆ ಏರ್ ಮಾಡಬೇಕು, ಇವ್ರಿಗೆ ಸ್ಯಾರಿ ಉಡ್ಸ್ಬೇಕು, ಅವಾಗ ಗಡಿಬಿಡಿ ಆಗಿರ್ತಾರೆ. ಅವಾಗ ಏನಂತಾರ, ಅವ್ರು ಒಳಗೆ ಇವರು ಡೋರ್ ಹಾಕೊಂಡು ಏನೋ ಮಾತಾಡ್ತಾ ಕೂರ್ತಿರ್ತಾರೇನೋ, ಕೆಲಸ ಮಾಡ್ತಿರಲ್ಲ ಹೇರ್ ಡ್ರೆಸ್ಸರ್ಗಳು, ಆರ್ಟಿಸ್ಟ್ ಜೊತೆ ಕೂತ್ ಮಾತಾಡ್ತಿರ್ತಾರೇನೋ ಅಂತ ಅವ್ರಿಗೆ ಹೊರಗಡೆ ಅನಿಸ್ತಿರ್ತೈತೆ. ಇದು ನಾವು ಒಳಗೆ ಏನ್ ಮಾಡ್ತಾ ಇರ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ನಾವು ಕೆಲಸ ಮಾಡ್ತಿರ್ತೀವಿ, ಒಳಗಡೆ ಏನ್ ಬೋಲ್ಟ್ ಹಾಕ್ಯಂಡ್ ಯಾರು ಮಾತಾಡ್ತಾ ಕೂತಿರಲ್ಲ, ಆರ್ಟಿಸ್ಟ್ ಜೊತೆ ಅಲ್ಟೆ ಹೊಡಿತಾ ಇರಲ್ಲ. ನಾವು ಆರ್ಟಿಸ್ಟಿಗೆ ಹೆಲ್ಪ್ ಮಾಡ್ತಿರ್ತೀವಿ. ಸೀರೆ ಅನ್ನೋದನ್ನ ಈಗಿನ ಹೆಣ್ಮಕ್ಳು ಎಷ್ಟೋ ಜನ ಆರ್ಟಿಸ್ಟ್ಗಳು ಸೀರೆ ಉಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಂದ್ರೆ ಓಕೆ, ಪಿನ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ನೀರಿಗೆ ಹಿಡಿದುಕೊಡೋದಿರ್ಬೋದು, ಅದನ್ನ ಹೆಲ್ಪ್ ಮಾಡ್ಬೋದು. ಬಟ್ ಪೂರ್ತಿ ಸೀರೆ ಉಡಿಸುವಂತ ಬಂದಾಗ ಟೈಮ್ ತಗೊಳುತ್ತೆ. ಆಮೇಲೆ ಎಷ್ಟಂತ ಹೆಣ್ಮಕ್ಳು ಆರ್ಟಿಸ್ಟ್ ಇರ್ತಾರೋ. ಈಗ ನಿಮಗೆ ಹೇರ್ ಡ್ರೆಸ್ಸಿಂಗ್ ಒಂದು 6 ಜನ ಇವತ್ತು ಲೇಡೀಸ್ ಇದ್ದಾರೆ ರದಮ್ಮ, ನೀವು 6 ಜನರಿಗೆ ಮಾಡಬೇಕು ಅಂತ, ನೀವು ಯಾವಾಗಾದ್ರೂ ಅವರು ಸೀರೆ ಉಡಿಸ್ತಾ ಇರುವಾಗ ಇನ್ನೊಬ್ಬರನ್ನ ಹೇರ್ ಡ್ರೆಸ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಅವಾಗ ನೀವು ಅವ್ರಿಗೆ ಹೇಳಲ್ವಾ, ನಾನು ಹೇರ್ ಡ್ರೆಸ್ ಮಾಡಬೇಕು, ನಂದು ಅದು ಕೆಲಸ, ನಾನು ಹೋಗಿ ನಾನು ಹೇರ್ ಡ್ರೆಸ್ ಮಾಡ್ತೀನಿ, ಇದನ್ನ ಮಾಡಕ್ಕಾಗಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಮ್ಮ ನೀವು ಸ್ಯಾರಿನ ಉಡಿಸ್ಬೇಕು ಅಂತಾರೆ. ಕೆಲವೊಂದ್ ಮ್ಯಾನೇಜರಿಗೆ ಗೊತ್ತಿರುತ್ತೆ, ಕೆಲವೊಂದ್ ಮ್ಯಾನೇಜರಿಗೆ ಗೊತ್ತಿರಲ್ಲ, ಕೆಲವೊಂದು ಅಸೋಸಿಯೇಟ್ ಗೊತ್ತಿರಲ್ಲ. ಇವರು ಹೇರ್ ಡ್ರೆಸ್ಸರು ಸ್ಯಾರಿ ಉಡ್ಸಲ್ಲ ಅನ್ನೋದು ಗೊತ್ತಿರಲ್ಲ. ಅವ್ರು ಏನ್ ಅನ್ಕೋತಾರೆ, ಹೊಸಬ್ರು ಈಗ ನೆನ್ನೆ ಮೊನ್ನೆ ಬಂದಿರೋರೆಲ್ಲ, ಇಲ್ಲಮ್ಮ ನೀವೆಲ್ಲದು ಮಾಡ್ಬೇಕು, ನೀವು ಸೆಟ್ಟಲ್ಲಿ ಇರ್ಬೇಕು, ಅಲ್ಲೂ ಮಾಡ್ಬೇಕು. ಅಷ್ಟು ಜನ ನಾವು ಹೇರ್ ಸ್ಟೈಲ್ ಮಾಡಿ ಸ್ಯಾರಿ ಉಡ್ಸಿ ಹೆಲ್ಪ್ ಮಾಡಿದ್ರು ನೀವು ಸೆಟ್ಟಲ್ಲಿ ಬಂದು ಇರಿ ಅಂತಾರೆ. ಅದು ನಮಗೆ ಕಷ್ಟ ಆಗುತ್ತೆ. ನಾವ್ ಅಷ್ಟು ಜನಕ್ಕೆಲ್ಲ ಮಾಡಿ ಕೆಲಸ ಮಾಡಿ, ಆಮೇಲೆ ಸೀನ್ ಟು ಸೀನ್ ಚೇಂಜ್ ಆದಾಗ ಕೆಲವ್ರ ಹೇರ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ. ಕಾಸ್ಟ್ಯೂಮ್ ಚೇಂಜ್ ಇದ್ದಾಗ ಕೆಲವ್ರ ಹೇರ್ ಸ್ಟೈಲ್ ಮತ್ತೆ ಪಿನ್ನು ಲೂಸ್ ಆಯ್ತು. ಒಂದ್ಸಲ ಏನೋ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಬ್ರೇಕ್ ಇರುತ್ತೆ ಅಂದ್ರೆ ನಿದ್ದೆ ಮಾಡ್ತಿರ್ತಾರೆ, ಅವಾಗ ಕೂದಲು ಎಲ್ಲ ಹಾಳಾಗಿರುತ್ತೆ. ಅವಾಗ ನಾವೇ ಏರೆಲ್ಲ ಸರಿ ಮಾಡಿ ಕಳಿಸ್ಬೇಕು. ಅದು ಅವ್ರಿಗೆ ಗೊತ್ತಿರಲ್ಲ, ನಾವೇನ್ ಸರಿ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಆ ಹೇರ್ ಸ್ಟೈಲ್ ನೀಟಾಗಿ ನಾವು ಈಗ ಒಂದು ಸ್ಕ್ರೀನ್ ಮೇಲೆ ಕಾಣುವಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಅದು.
ಬಟ್ ಅದು ಬೆಳಗ್ಗೆಯಿಂದ ಸಂಜೆವರೆಗೆ ಹಂಗೆ ಇರಲ್ಲ ಇರಲ್ಲ ಇರಲ್ಲ. ಕೆಲವೊಂದು ಆರ್ಟಿಸ್ಟು ನೀಟಾಗಿ ಇಟ್ಕೋತಾರೆ, ನಿದ್ದೆ ಮಾಡಲ್ಲ ಅವರು, ಹಿಂಗೆ ಚೇರ್ ಮೇಲೆ ಕೂತ್ಕೊಂಡೇ ನಿದ್ದೆ ಮಾಡ್ತಿರ್ತಾರೆ, ಮೇಕಪ್ ಹಾಳಾಗುತ್ತೆ, ಹೇರ್ ಹಾಳಾಗುತ್ತೆ ಅಂತೇಳಿ ಅವ್ರ ಪಾಪ ಹಂಗೆ ನಿದ್ದೆ ಮಾಡ್ತಿರ್ತಾರೆ. ಹೇರು ಹಾಳು ಮಾಡ್ಕೊಳ್ಳಲ್ಲ, ನೀಟಾಗಿ ಜೆಲ್ಲು ಕ್ರೀಮು ಏನಾದ್ರೂ ಹಾಕ್ಸ್ಕೊಂಡು ನೀಟಾಗಿ. ಕೆಲವ್ರು ಏನ್ ಮಾಡ್ತಾರೆ, ಜೆಲ್ ಹಾಕ್ಸ್ಕೊಳ್ಳಿ ಅಂದ್ರೆ ಅಯ್ಯೋ ನಮ್ಗೆ ಆಯಿಲ್ ಆಗುತ್ತೆ, ಮೆತ್ಕತಿತೆ, ಚೆನ್ನಾಗಿ ಕಾಣಿಸಲ್ಲ ಸ್ಕ್ರೀನ್ ಮೇಲೆ, ನಮ್ಗೆ ಹಾಕ್ಬೇಡಿ. ಅವಾಗ ಏನಾಗುತ್ತೆ, ಕೂದಲು ಕ್ಯಾಮ್ರಾ ಮುಂದೆ ಹಾರಾಡ್ತಿರುತ್ತೆ. ಅವಾಗ ಕ್ಯಾಮ್ರಾಮನ್ ಅಂತಾರೆ, ನಮಗೆ ಚಾನಲ್ ಇಂದ ಬೈತಾರೆ. ಹೌದು, ಕೂದಲ ಪಾಪ. ಈಗ ಕ್ಯಾಮ್ರಾಮನ್ ಅವ್ರದ್ದು ಕೆಲಸ ಏನು ಅಂದ್ರೆ ಆರ್ಟಿಸ್ಟ್ಗಳು ನೀಟಾಗಿ ಕಾಣಿಸ್ಬೇಕು ಅನ್ನೋದು ಇರುತ್ತೆ. ಸೊ ಅವ್ರು ಕರೆಯೋದು, ಎಲ್ಲಿದ್ದಾರೆ ಕರಿ, ರಾಧಮ್ಮನ ಕರೀರಿ, ಹೇಳ್ರಿ ಸರ್ ಇದರ ಬನ್ನಿ ಅಂತ ಕರೀತಾರೆ. ಸೊ ಅವಾಗ ಎಷ್ಟೋ ಸರಿ ನಾನು ನೋಡಿದ್ದೀನಿ. ನಾನು ಯಾವಾಗ ನಾವು ಒಳಗಡೆ ಇನ್ನೂ ರೆಡಿ ಆಗ್ತಾ ಇರ್ತೀವಿ ಅಥವಾ ಏನೋ ಹೇರ್ ಡ್ರೆಸ್ ಮಾಡ್ತಿರ್ತೀರ, ಹೊರಗಡೆಯಿಂದ ಅಸೋಸಿಯೇಟ್ಗಳು ನಾಕ್ ಮಾಡಿ ಬಂದ್ರೆ ಮುಗೀತಲ್ಲ, ರಾಧಮ್ಮ ಶಾರ್ಟ್ ರೆಡಿ ಇದೆ ರಾಧಮ್ಮ ಅಂತ ನಿಮ್ಮನ್ನ ಕರಿತಿರ್ತಾರೆ. ಪಾಪ ಅವ್ರು ಎಷ್ಟು ಸರ್ತಿ ಆರ್ಟಿಸ್ಟ್ ಕರಿಯಲ್ಲ, ಆರ್ಟಿಸ್ಟ್ ಟಾರ್ಗೆಟ್ ಮಾಡಕ್ಕಾಗಲ್ಲ, ಬೈಲಿಕ್ಕಾಗಲ್ಲ ಅಂತ ಎಷ್ಟೋ ಸರಿ ನೋಡಿದೀನಿ. ಪಾಪ ನಮ್ಮ ಹೇರ್ ಡ್ರೆಸ್ಸರ್ಗಳು ನಮಗೋಸ್ಕರ ಬೈಸ್ಕೊಂಡಿದ್ದಾರೆ. ಹೌದು, ಕೆಲವೊಂದು ಡೈರೆಕ್ಟ್ರು ಮತ್ತೆ ಅಸೋಸಿಯೇಟ್ಗಳು ಹೇರ್ ಡ್ರೆಸ್ಸರ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇವ್ರು ಬೇಗ ಬೇಗ ಮಾಡಲ್ಲ, ಆರ್ಟಿಸ್ಟ್ ಜೊತೆ ಮಾತಾಡ್ತಿರ್ತಾರೆ. ನಾನು ಯಾವತ್ತು ನಾನು ಮಾಡಿರೋ ಕಂಪ್ನಿಗಳಲ್ಲಿ ನಾನು ಯಾವ ಆರ್ಟಿಸ್ಟ್ಗೂ ಮಾತಾಡ್ಸ್ಕೊಂಡು ಕೂತಿಲ್ಲ, ಯಾವತ್ತು ಲೇಟ್ ಮಾಡೋಕ್ಕೂ ಬಿಟ್ಟಿಲ್ಲ. ರೆಡಿಯಾಗಿ ಅಂತ ನಾನು ಆರ್ಟಿಸ್ಟಿಗೆ ಹೇಳ್ಕೊಂಡು ನಾನು ಬೇಗ ಬೇಗ ರೆಡಿ ಮಾಡ್ತಿದ್ದೆ. ಇಲ್ಲ, ಅದು ಅಂದ್ರೆ ಯಾರ್ದು ಇದು ತಪ್ಪು ಅಂತಲ್ಲ, ಪ್ರೆಷರಲ್ಲಿ ವರ್ಕ್ ಮಾಡ್ತಿರ್ತಾರೆ, ಎಲ್ಲರೂ ಪ್ರೆಷರ್ ಇರುತ್ತೆ. ಯೂಶಲಿ ಸೀರಿಯಲ್ ಅಂದಾಗ ಬೆಳಗಿಂದ ಸಂಜೆವರೆಗೂ ಇಷ್ಟು ಸೀನ್ಗಳು ಆಗ್ಬೇಕಾಗಿರುತ್ತೆ. ಏನೊಂದು ಸಣ್ಣ ಏನೋ ಯಾವ ಕಡೆಯಿಂದ ಆಗುತ್ತೆ ಅಂದ್ರೆ ಅದು ಒಳಗಡೆದೆಲ್ಲ ಪ್ರೆಷರ್ ಹೊರಗೆ ಬಂದ್ಬಿಡುತ್ತೆ. ಯಾವಾಗ ಜಾಸ್ತಿ ಯಾರ ಮೇಲೆ ಬರುತ್ತೆ ಅಂದ್ರೆ ಆರ್ಟಿಸ್ಟ್ ರೆಡಿ ಆಗಿಲ್ಲ, ಮಾಡಿಲ್ಲ ಅಂದ್ರೆ ಹೇರ್ ಡ್ರೆಸ್ಸರ್ಗೆ ಬರೋದು. ಅದು ಆರ್ಟಿಸ್ಟ್ ಪ್ರೆಷರ್ ತಗೊಂಡೋಗಿ ಟೆಕ್ನಿಷಿಯನ್ ಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ. ಈಗ ಎಷ್ಟೋ ನಮ್ ಲೈಟ್ ಹುಡುಗರು, ನಮ್ಮ ಕ್ಯಾಮ್ರಾ ಅಸಿಸ್ಟೆಂಟ್ ಹುಡುಗರು, ಎಲ್ಲೋ ಯಾರ್ಯಾರ ಮೇಲೆ ಎಷ್ಟೋ ಸರಿ ಹೋಗುತ್ತೆ. ಸೊ ಈಗ ಆರ್ಟಿಸ್ಟ್ಗಳು ನಮ್ಗೇನ್ರಿ ಅಂದ್ಬಿಟ್ರೆ ನಾವೇನ ಹತ್ಕೊಂಡು ಅಥವಾ ನಾವು ಸಿಟ್ಟಾಕಿ ನಿಂತ್ಕೊಂಡ್ರೆ ಸೀನ್ಗಳು ಮುಂದೆ ಹೋಗಲ್ಲ ಅಲ್ಲಿ. ಸೊ ಆ ಥರ ತುಂಬ ಸರ್ತಿ ಆಗಿದೆ. ನಮ್ಮ ಆರ್ಟಿಸ್ಟ್ಗಳು ಎಷ್ಟೋ ಸರ್ತಿ ಬಯಸ್ಕೋಬೇಕಾಗಿರೋದು, ಅಥವಾ ಅವ್ರಿಗೆ ನೀವು ಫಾಸ್ಟಾಗಿ ಬನ್ನಿ ಅಂತ ಅವಸರ ಮಾಡೋ ಬದಲಿ ನಮ್ಮ ಹೇರ್ ಡ್ರೆಸ್ಸರ್ಸ್ ನಮಗೋಸ್ಕರ ಬಯಸ್ಕೊಂಡಿದ್ದಾರೆ. ಕೆಲವೊಂದು ಕಂಪ್ನಿಗಳಲ್ಲಿ ಹೇರ್ ಡ್ರೆಸ್ಸರು ನಿದ್ದೆ ಮಾಡ್ತಿರ್ತಾರೆ, ಬಂದ್ ಸೆಟ್ಟಲ್ಲಿ ಇರಲ್ಲ. ಸೆಟ್ಟಲ್ಲಿ ಇರಲ್ಲ ಅಂದ್ರೆ ನಮ್ಗೂ ಒಳಗಡೆ ಕೆಲಸ ಎಷ್ಟಿರುತ್ತೆ. ಸೆಟ್ಟಲ್ಲೇ ಇರಿ ಅಂದಾಗ ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ, ಅವಾಗ ಓಡ್ ಬರ್ಬೇಕು ನಾವು. ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಇದ್ದಾಗ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ರು ಸೆಟ್ಟಲ್ಲಿ ಇರಿ ಅಂದಾಗ ಸಂಜೆ ನಿಮ್ದೆಲ್ಲ ಮಧ್ಯಾಹ್ನ ಮೇಲೆ ಎಲ್ಲರದು ಹೇರ್ ಸ್ಟೈಲ್ ಮಾಡಿದ್ಮೇಲೆ ನೀವು ಹೊರಟೋಗ್ತೀರ, ಹೆಂಗೆ ಎಷ್ಟೊತ್ತವರೆಗೂ ಇರ್ಬೇಕು ನೀವು? ನಾವು ಕಾಸ್ಟ್ಯೂಮ್ ಚೇಂಜ್ ಇಲ್ಲ ಅಂದ್ರೆ ಹೋಗಿ ಅಂತ ಕೇಳ್ಕತ್ತೀವಿ. ಎಷ್ಟೊತ್ತಿಗೆ ಹೊರಡ್ಬೋದು ನೀವು? 7:30 8 o'clock ಒಳಗೆ ನಾವು ಹೊರಡ್ತೀವಿ. ಸೀನಲ್ಲಿ ಕಾಸ್ಟ್ಯೂಮ್ ಚೇಂಜ್, ಇದು ಹೇರ್ ಸ್ಟೈಲ್ ಚೇಂಜ್ ಇಲ್ಲ ಅಂದ್ರೆ, ಹೇರ್ ಸ್ಟೈಲ್ ಚೇಂಜ್ ಇಲ್ಲ, ಕಾಸ್ಟ್ಯೂಮ್ ಚೇಂಜ್ ಇಲ್ಲ ಅಂದ್ರೆ ನಾವು 7:30. ನನಗೆ ಎಷ್ಟೋ ಸರಿ ಅವ್ರು ಬಂದು ಕೇಳಿದಾಗ ಅಮ್ಮಮ್ಮ ಕಳಿಸ್ಬೋದು ಅಂತಂದಾಗ ನಾನು ಯಾವತ್ತು ಯಾವ ಹೇರ್ ಸ್ಟೈಲ್ ಇರಿಸ್ಕೊಂಡೆ ನಂದು. ಯಾಕಂದ್ರೆ ಯೂಶಲಿ ಎಲ್ಲೇ ಹೋದ್ರು ನಂದು ಒಂದೇ ಹೇರ್ ಸ್ಟೈಲ್. ಕೆಲವೊಂದು ಆರ್ಟಿಸ್ಟ್ ಪಿನ್ ಬಿಚ್ಚೋರ್ಗು ಇರ್ಲೇಬೇಕು ಹೇರ್ ಡ್ರೆಸ್ಸರು ಅಂತ ತುಂಬಾನೇ ರೂಲ್ಸ್ ಮಾಡ್ತಾರೆ. ನಮಗೂ ದೂರ ಇರುತ್ತೆ, ಒಂದೊಂದ್ಸಲ ಮನೆಗೆ ಹೋಗ್ಬೇಕು, ಬೆಳಗ್ಗೆ ನಾವು 6 ಗಂಟೆ ಮನೆ ಬಿಟ್ಟಿರ್ತೀವಿ, ಕಷ್ಟ ಆಗುತ್ತಲ್ವಾ. ಅಲ್ಲ ಅಂದ್ರೆ ಈ ಥರದ್ದೊಂದು ಏನಂದ್ರೆ ಸೀರಿಯಲ್ ಅವತ್ತು ಪ್ಯಾಕಪ್ ಆಗೋವರೆಗೂ ಇರಬೇಕು ಅಂತ ನೀವೇನೋ ಮೊದ್ಲು ಏನಾರ ಹಿಂಗ್ ಮಾತಾಡ್ಕೊಂಡಿರ್ತೀರಾ ಅವ್ರ ಹತ್ರ? ನಾವು ಫಸ್ಟ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಹೋಗೋದೇ ಬೆಳಗ್ಗೆ 7:30 ಇಂದ ಸಂಜೆ 7:30. ನೀವು 7:30ಗೆ ಇರ್ತೀವಿ ಅಂತ ಮಾತಾಡ್ಕೊಂಡು ಬೆಳಗ್ಗೆ 7:30 ಇಂದ ಸಂಜೆ 7:30 ವರೆಗೂ ಇರ್ತೀವಿ ಅಂತ ಮಾತಾಡಿರ್ತೀವಿ. ಅದ್ರಲ್ಲಿ ಏನಾದ್ರು ಕಾಸ್ಟ್ಯೂಮ್ ಚೇಂಜ್ ಐತೆ ಅಂದ್ರೆ ಇರ್ಲೇಬೇಕು. ಅದು ಹಾಳಾಗುತ್ತೆ ಅಂತ ಇರ್ಲೇಬೇಕು. ಕಾಸ್ಟ್ಯೂಮ್ ಚೇಂಜ್ ಇಲ್ಲ ಅಂದ್ರೆ ಕೆಲವೊಂದ್ ಮ್ಯಾನೇಜರ್ಗಳು ಆರ್ಟಿಸ್ಟ್ ಕೇಳ್ಕೊಂಡು ಹೊರಡಿ ಅಂತಾರೆ, ಕೆಲವೊಂದ್ ಡೈರೆಕ್ಟ್ರು ಹೋಗಿ ಅಂತಾರೆ. ನಮ್ಗೆ ಯಶವಂತ್ ಪಾಂಡು ಇದ್ರು, ತುಂಬಾ ಒಳ್ಳೆ ಡೈರೆಕ್ಟ್ರು. ನನ್ಗೆ ಇವತ್ತು ಅವರು ನೆನ್ಸ್ಕತೀನಿ ನಾನು. ಅವರು ಸರ್ ನಾನು ಹೋಗ್ಬೇಕು ಸರ್, ಟೈಮ್ ಆಗೈತೆ ಅಂದ್ರೆ. ನನ್ಗೆ ಇಷ್ಟು ವರ್ಷ ನನಗೆ ಅನುಭವದಲ್ಲಿ ಟೆಕ್ನಿಷಿಯನ್ ಒಳ್ಳೆ ಕಂಪ್ನಿಗಳೇ 3 ಕಂಪ್ನಿ ಕೆಲಸ ಮಾಡಿದೀನಿ ನಾನು. 3 ಕಂಪ್ನಿನೂ ಒಳ್ಳೊಳ್ಳೆ. ನಿಮ್ಮ ಯಜಮಾನ್ರ ಸಿನಿಮಾದಲ್ಲಿ ಬಿಸಿ, ನೀನು ಸೀರಿಯಲ್ ಅಲ್ಲಿ ಬಿಸಿ, ಮಗಂದು ಜಾಬ್ ಆಗಿದೆ ಈಗ. ಸೊ ಓವರ್ ಆಲ್ ಅಂದ್ರೆ ನಾವು ಸೀರಿಯಲ್ ಶುರು ಮಾಡಿದಾಗ ಹೇರ್ ಡ್ರೆಸ್ಸರ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ನಾವು ನಮ್ದೇ ಏನ್ ನಮ್ಗೆ ತಿಳಿತದ ಒಂದು ಪಿನ್ ಹಾಕೊಂಡು ಹೊರಟೋಗ್ಬಿಡ್ತಿದ್ವಿ ಸೀನ್ಗೆ. ಬಟ್ ಆಮೇಲೆ ಏನ್ ಶುರು ಆಯ್ತು ಅಂದ್ರೆ
ಸ್ಟಾರ್ಟಿಂಗ್ ಒಂದು 25 ಎಪಿಸೋಡು 50 ಎಪಿಸೋಡ್ಗೆ ಮಾತ್ರ ಹೇರ್ ಡ್ರೆಸ್ಸರ್ನ ಕರೆಸ್ತಿದ್ರು. ಅದಾದ್ಮೇಲೆ ಇಲ್ಲ. ಅದು ಒಂದು ಶ್ರುತಿ ನಾಯ್ಡ್ ಕಂಪ್ನಿ ಬಂದಾಗ ಚೀಸವ್ ಸಾವಿತ್ರಿ ಸೀರಿಯಲ್ ಬಂದಾಗ ಅವಾಗ ಹೇರ್ ಡ್ರೆಸ್ಸರ್ಗಳು ಸ್ವಲ್ಪ ಎಲ್ಲ ಸೀರಿಯಲಲ್ಲೂ ತಗೊಳಕ್ ಶುರು ಮಾಡಿದ್ದೆ ಹೇರ್ ಡ್ರೆಸ್ಸರ್ ಬೇಕು ಅಂತ. ಮೊದ್ಲೆಲ್ಲ ಹೇರ್ ಡ್ರೆಸ್ಸರ್ ಇರ್ಲಿಲ್ಲ, ಅದಕ್ಕೋಸ್ಕರನೇ ನಾನು ಮೇಕಪ್ ಕೆಲಸ ಮಾಡ್ತಾ ಇದ್ದಿದ್ದು. ಯಾವಾಗ ಚೀಸವ್ ಸಾವಿತ್ರಿ ಸೀರಿಯಲ್ ಬಂತು ಅವಾಗ ಹೇರ್ ಡ್ರೆಸ್ಸರ್ಗಳು ಸ್ವಲ್ಪ ಎಲ್ಲಾ ಸೀರಿಯಲ್ಲರು ಹೇರ್ ಡ್ರೆಸ್ಸರ್ ಬೇಕು ಬೇಕು ಅಂತ ಕರ್ಸಕ್ಕೆ ಶುರು ಮಾಡಿದ್ದು. ಈ ಹೆಣ್ಮಕ್ಳ ಆರ್ಟಿಸ್ಟ್, ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೂ ಕೂಡ ಒಂಚೂರು ಸರಿ ಬರಲಿಲ್ಲ, ಅಥವಾ ಪಾರ್ಟಿಷನ್ ಏನೋ ಕರೆಕ್ಟ್ ಆಗಲಿಲ್ಲ, ಅಥವಾ ಪಿನ್ ಎಲ್ಲೋ ಚುಚ್ತಾ ಇತ್ತು ಅಂದರೆ ನಾವು ಆ್ಯಕ್ಟ್ ಮಾಡೋವಾಗ ನಮ್ಗದು ತುಂಬ ತಲೆಯಲ್ಲಿ ಕೊರಿತಾ ಇರುತ್ತೆ. ಆಮೇಲೆ ಮೂಡ್ ಅಪ್ಸೆಟ್ ಆಗ್ಬಿಡ್ತೈತೆ. ಇವತ್ತು ಹೇರ್ ಸ್ಟೈಲ್ ನನಗೆ ಎಷ್ಟೋ ಸರ್ತಿ ನೀನು ಬರದೇ ಇರುವಾಗ, ಈಗ ಬೇರೆ ಯಾರೋ ಒಬ್ರು ಬಂದಿರ್ತಾರೆ, ನೀನು ಯಾವುದೋ ಎಲ್ಲೋ ಊರಿಗೆ ಹೋಗಿದ್ಯೋ ಏನೋ ಆದಾಗ ನಿನ್ನ ಬದ್ಲಿಗೆ ಬೇರೆಯವ್ರು ಬಂದಿರ್ತೀನಿ, ನಿನಗೆ ಕೈ ಕೂತ್ಬಿಟ್ಟಿದೆ ನನ್ನ ಹೇರ್ ಸ್ಟೈಲ್. ಆದರೆ ನಾನು ಅವರಿದ್ದಾಗ, ಈಗ ಇನ್ನೊಬ್ರು ಹೊಸಬ್ರು ಬಂದಾಗ ಅವ್ರು ಹೇಳಿ 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 ಕನ್ನಡಿ ಮುಂದೆ ಕೂತ್ಕೊಂಡು ಮಾಡಿಸ್ತೀನಿ. ಅವ್ರಿಗೊಂದು ಪಿಕ್ ತೋರಿಸಿರೋ ಆದರೂ ಕೂಡ ಎಷ್ಟೋ ಸರಿ ಸಮಾಧಾನ ಆಗಲ್ಲ, ಅಥವಾ ನಾವು ಅಂದ್ಕೊಂಡಂಗೆ ಹೇರ್ ಸ್ಟೈಲ್ ಬರದೇ ಇದ್ದಾಗ ಆರ್ಟಿಸ್ಟ್ಗಳು ರೊಚ್ಚಿಗೆದ್ದು ಬಿಡ್ತಾರೆ. ಅದು ಸಹಜ, ಯಾಕಂದರೆ ನಾವು ಹಿಂಗೆ ಕಾಣಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ, ಅದು ಕಂಟಿನ್ಯೂಟಿ ಇರುತ್ತೆ ಅಂಥದ್ದು 108 ಇರುತ್ತೆ. ಅವಾಗ ಆದಾಗ ಅದು ಒಂದು ಸಣ್ಣ ಪಿನ್ನು ಅಥವಾ ಅದಕ್ಕೊಂದು ಏನೋ ಒಂದು ರಿಪೇರಿ ಮಾಡೋದಿರುತ್ತಲ್ಲ, ರಿಪೇರಿ ಮಾಡಿ ಅದು ಸರಿ ಹೋಗೋವರೆಗೂ ಅವ್ರು ಸರಿ ಆಗಲ್ಲ, ನಾವು ಆರ್ಟಿಸ್ಟ್ಗಳು ಸರಿ ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಎಷ್ಟೋ ಸರ್ತಿ ಆ ಥರ ನೋಡಿದ್ದೀನಿ. ನಾನು ಕೂಡ ಎಷ್ಟೋ ಸರ್ತಿ ರೇಗಿರ್ಬೋದು ನಿನ್ನ ಮೇಲೆ, ಯಾಕಂದರೆ ನನಗೆ ಅಲ್ಲಿ ಕರೀತಿದ್ದಾರೆ, ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಬೇಕು, ನಾನು ಡೈಲಾಗ್ ನೋಡ್ಕೋಬೇಕು, ಮೇಕಪ್ ಸರಿ ಅಂತ ನೋಡಬೇಕು, ಜ್ಯುವೆಲ್ರಿ ಕಂಟಿನ್ಯೂಟಿ ಕರೆಕ್ಟ್ ಇದೆ ಇಲ್ಲೋ ನೋಡ್ಕೋಬೇಕು. ಆ 1000 ಮಧ್ಯೆ ಎಷ್ಟೋ ಸರ್ತಿ ನಾನು ರೇಗಾಡಿರ್ಬೋದು, ಅಥವಾ ಆರ್ಟಿಸ್ಟ್ಗಳು ರೇಗಾಡಿರ್ಬೋದು. ನಾನು ನೋಡಿರೋದು ಹೇರ್ ಡ್ರೆಸ್ಸರ್ ಅಂತ ಹೆಂಗೆ ಅಂದರೆ, ಆ ಪಾಪ ಆ ಕಡೆ ಅಸೋಸಿಯೇಟ್ಗಳು ಅವ್ರನ್ನೇ ಟಾರ್ಗೆಟ್ ಮಾಡಿರ್ತಾರೆ, ಈ ಕಡೆ ಆರ್ಟಿಸ್ಟ್ಗಳು ಬುಗ್ಸರದ ಬಿಡ್ದು ಮುಗಿತಿಲ್ಲೋ ಅಂತ ನಾವು ಬೆನ್ನತ್ತಿರ್ತೀವಿ. ಸೊ ಇಂಥದ್ದೊಂದು ಪ್ರೆಷರಲ್ಲಿ ಕೆಲಸ ಮಾಡುವಂಥದ್ದು. ಅದು ಟೈಮಿಂಗ್ಸ್ ಅಲ್ಲಿ ಒಂದು 10 ನಿಮಿಷ 5 ನಿಮಿಷ ನೀವು ಲೇಟ್ ಆಗಿ ಬಂದಾಗ ಅವರು ಈ ಟೈಮಿಗೆ ಅಂತ ಸೀನ್ ಹಾಕೊಂಡಿರ್ತಾರೆ. ಅವಾಗ ಈ ಟೈಮಿಗೆ ಆರ್ಟಿಸ್ಟ್ ರೆಡಿ ಇರಬೇಕು, ಅಷ್ಟಕ್ಕೆ ಅವ್ರು ನಮಗೆ ಪ್ರೆಜರ್ ಮಾಡ್ತಿರ್ತಾರೆ. ಈ ಟೈಮ್ ಅಂತದ್ರಲ್ಲಿ ಪಿನ್ ಹಾಕಕ್ ಗೊತ್ತಾಗಲ್ಲ, ಆದ್ರೆ ನಮಗೂ ಯಾವುದೇ ಕೆಲಸ ಪ್ರೆಷರ್ ಅಲ್ಲಿ 10 ನಿಮಿಷಕ್ಕೆ ಹೇರ್ ಸ್ಟೈಲ್ ಮಾಡಿ ಅಂದ್ರೆ ಮಾಡಕ್ ಆಗಲ್ಲ. ನಾವು 10 ನಿಮಿಷಕ್ಕೆ ಮಾಡ್ಕಳಿಸಿ ಅಂತಾರೆ. 10 ನಿಮಿಷಕ್ಕೆ 5 ನಿಮಿಷಕ್ಕೆ ಮಾಡೋ ಹೇರ್ ಸ್ಟೈಲ್ ಅಲ್ಲ. ಎಲ್ಲದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ಯಾವ್ದನ್ನ ಅವಸರದಲ್ಲಿ ಕೆಲಸ ಮಾಡಕ್ ಆಗಲ್ಲ, ಯಾವುದೇ ಕೆಲಸ ಆಗ್ಲಿ ಅವಸರದಲ್ಲಿ ಮಾಡಕ್ ಆಗಲ್ಲ. ಸೊ ಆದ್ರೂ ಯಾವಾಗ್ಲೂ ಪ್ರೆಷರಲ್ಲೇ ಕೆಲಸ ಮಾಡಿ, ಈ ಕಡೆ ಆರ್ಟಿಸ್ಟ್ಗಳ ಕಡೆಯಿಂದನೂ ಹಿಂಗೆ ಬೇಕು ಹಂಗೆ ಬೇಕು ಅಂತ ಅನ್ಸ್ಕೊಳ್ಳೋದು, ಈ ಕಡೆ ಅಸೋಸಿಯೇಟ್ ಕಡೆ ಒಂಥರ ಪ್ರೆಷರ್ ಇರುವಂಥ ಕೆಲಸ ಇದು. ಬಟ್ ಈಗ ಎಷ್ಟು ಜನ ಇದ್ದಾರೆ ಹೇರ್ ಡ್ರೆಸ್ಸರ್ಸ್ ಓವರ್ ಆಲ್ ಅಂದಾಜು ಟೋಟಲ್? ಒಂದು 150 ಜನ ಇದ್ದಾರೆ ಕರ್ನಾಟಕದಲ್ಲಿ. ಓಹೋ, ಅಂದ್ರೆ ಕರ್ನಾಟಕದಲ್ಲ, ಈ ಇಂಡಸ್ಟ್ರಿಯಲ್ಲಿ KTV ಇಂಡಸ್ಟ್ರಿಯಲ್ಲಿ 150 ಜನ ಇದ್ದಾರೆ. ಇಂಡಸ್ಟ್ರಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. 150 ಜನ ಇದ್ದಾರೆ. ಸೊ ಇದರಿಂದ ಈಗ ಸೀರಿಯಲ್ ಮಾಡೋದಕ್ಕೂ ಅಥವಾ ಸಿನಿಮಾ ಮದುವೆಗಳಿಗೆಲ್ಲ ಹೋಗೋದಕ್ಕೂ ಯಾವುದ್ರಲ್ಲಿ ಜಾಸ್ತಿ ಪೇಮೆಂಟ್ ಸಿಗೋದು ನಿಮಗೆ? ಮದ್ವೆಗಳಲ್ಲಿ ಜಾಸ್ತಿ ಪೇಮೆಂಟ್ ಸಿಗುತ್ತೆ. 2 ಅವರ್ ಕೆಲಸ, 2 ಅವರ್ ರೆಡಿ ಮಾಡಿಬಿಟ್ಟು ಹೊರಟ್ಬಿಡ್ತೀವಿ. ಬಟ್ ಸೀರಿಯಲ್ ಅಲ್ಲಾದ್ರೆ ಫುಲ್ ಡೇ ಇರಬೇಕು. ಆದ್ರೆ ತಿಂಗಳಿಗೆ ಅಂತ ಬರುತ್ತದು, ತಿಂಗಳ ಸಂಬಂಧ ಬರುತ್ತೆ. ಅದೇನಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಸಂಬಳ ಬಂದಂಗೆ ಸೀರಿಯಲ್. ಅದೊಂಥರ ನಿಮ್ಗೆ ಪ್ರತಿ ತಿಂಗಳು ಇಷ್ಟು ಖಾತ್ರಿಯಾಗಿ ಸೀರಿಯಲ್ ಬರುತ್ತೆ, ಅದ್ರದ್ದು ಅಡ್ವಾಂಟೇಜ್ ಅದು. ಮದ್ವೆ ಅಂದ್ರೆ 1 ತಿಂಗಳಲ್ಲಿ 10 ದಿವಸ ಇರ್ಬೋದು, 5 ದಿವಸ ಸೀಸನ್, ಮದ್ವೆ ಸೀಸನ್ ಅಲ್ಲಿ ಮಾತ್ರ ಮದ್ವೆ. ಇದು ಅಂದ್ರೆ ಯಾವಾಗ್ಲೂ ಅನ್ನ ಕೊಡುತ್ತಲ್ವಾ ಸೀರಿಯಲ್, ಹಾಗಾಗಿ. ಸೊ ತುಂಬಾ ಜನರ ಜುಟ್ಟು ನಿನ್ನ ಕೈಯಲ್ಲಿ ಹಿಡಿದಿದೀಯಾ ನೀನು? ನಾನು ಯಾವಾಗ್ಲೂ ಅಂತಿದ್ದೆ ನನ್ನ ಜುಟ್ಟು ನಿನ್ ಕೈಯಲ್ಲಿದೆ ಅಂತಿದ್ದೆ. ಹೇರ್ ಸ್ಟೈಲಿಸ್ಟ್ ಆಗಿ ಬಂದದ್ದು ಅಂದ್ರೆ ಕುಲವಧುಗೆ 2015 ಮುಂಚೆ ಮೇಕಪ್ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ಮೇಕಪ್ ಮಾಡ್ತಾ ಇದ್ದೆ. ಕುಲವಧುಗೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇರ್ ಡ್ರೆಸ್ಸರ್ ಆಗಿ ಬಂದಿದ್ದು. ಸೊ ಎಲ್ಲ ನಿನ್ನ ಅನುಭವನ ಹಂಚ್ಕೊಂಡೆ. ಯಾಕಂದ್ರೆ ಎಷ್ಟೋ ಜನರಿಗೆ ಹೇರ್ ಡ್ರೆಸ್ಸರ್ ಅಂದ್ರೆ ಏನು, ಯಾಕಂದ್ರೆ ಅದು ಒಂದು ಕಲೆನೇ, ಅದು ಒಂದು ಆರ್ಟಿಸ್ಟಿಕ್ ಆಗಿ. ಯಾಕಂದ್ರೆ ಈಗ ತುಂಬಾ ಭೂಮಲ್ಲಿ ಎಲ್ಲರೂ ಹೇರ್ ಸ್ಟೈಲ್ ದಿನ ಒಂದೊಂದು ಹೊಸದು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಈಗ ತುಂಬಾ ಜನ ತಾವೇನೋ ಕಲಿತಾರೆ ಅಥವಾ ಹೇರ್ ಸ್ಟೈಲ್ ಮಾಡಿಸ್ಕೋತಾ ಇದ್ದಾರೆ. ಸೊ ಮೊದಲು ಮೇಕಪ್ ಬಗ್ಗೆ ಇತ್ತು, ಬಟ್ ಈಗ ಹೇರ್ ಸ್ಟೈಲ್ ಬಗ್ಗೆನೂ ಹೆಣ್ಮಕ್ಳಲ್ಲಿ ಒಂದು ಹೊಸ ಪ್ಯಾಷನ್, ಅದನ್ನೊಂದು ಮಾಡಿಸ್ಕೋಬೇಕು, ಚೆನ್ನಾಗಿರೋದು, ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಶುರು ಆದಾಗಿಂದ ತುಂಬ ಹೇರ್ ಸ್ಟೈಲ್ ಮಾಡೋರಿಗೆ ಬೇಡಿಕೆ ಶುರು ಆಗಿದೆ.
ಎಲ್ಲ ಕಡೆ ಹೇರ್ ಸ್ಟೈಲಿಸ್ಟು ಗಂಡು ಮಕ್ಕಳು ಇದ್ದಾರೆ. ನಾನು ಎಷ್ಟೋ ಆ್ಯಡ್ಗಳಲ್ಲಿ ಹೋದಾಗ ಗಂಡು ಹುಡುಗರು ಹೇರ್ ಸ್ಟೈಲ್ ಮಾಡ್ತಾ ಇರ್ತಾರೆ. ಅವರು ಅದರಲ್ಲಿ ಸುಮಾರು ವರ್ಷಗಳಿಂದ ಮೇಕಪ್ ವಿತ್ ಹೇರ್ ಸ್ಟೈಲ್ ಮಾಡೋ ಹುಡುಗರನ್ನ ನಾನು ನೋಡಿದ್ದೀನಿ. ನಮ್ಮ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಹೆಣ್ಣುಮಕ್ಕಳು. ಸೊ ಮನೆಯನ್ನ ತೂಗಿಸ್ಕೊಂಡು ಇಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆ ಒಂದು ಪ್ರೆಷರಲ್ಲಿ ವರ್ಕ್ ಮಾಡಿಕೊಂಡು ತುಂಬ ಹೇರ್ ಸ್ಟೈಲ್ ಹುಡುಗಿಯರು ಹೆಣ್ಮಕ್ಳು ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನೋ ಅವ್ರಿಗೆಲ್ಲ, ಅವ್ರು ಬಿಟ್ಟು ಬೇರೆ ಯಾರ್ಯಾರು ಸೀರಿಯಲ್ಗಳಲ್ಲಿ ಮಾಡ್ತಿದ್ದಾರೋ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸು. ನಾವೆಲ್ಲ ಚೆನ್ನಾಗಿ ಕಾಣೋದಕ್ಕೆ ನಿಮ್ಮಂಥವ್ರದ್ದು ಕೈ ನಮ್ಮ ತಲೆ ಮೇಲೆ ಇದೆ. ಆಮೇಲೆ ತಲೆ ಮೇಲೆ ಯಾವಾಗಲೂ ಇರಬೇಕು. ಆಗಲೇ ನಾವು ಚೆನ್ನಾಗಿ ಕಾಣಿಸ್ತೀವಿ, ನಾವು ನಮ್ಮ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸ್ತೀವಿ. ಸೊ ಹಾಗಾಗಿ ಭಾಳ ಥ್ಯಾಂಕ್ಸು. ನಿನ್ನ ಅನುಭವನ ನಮ್ಮ ಹತ್ರ ಹಂಚ್ಕೊಂಡೆ. ಒಂದು 2-3 ಪ್ರಶ್ನೆಗಳನ್ನು ಕೊನೆಗೆ ಕೇಳ್ತೀನಿ, ಅದಕ್ಕೆ ಪಟ್ ಅಂತ ಉತ್ತರ ಕೊಟ್ಬಿಡ್ಬೇಕು, ಸರಿನಾ? ಒಂದು ಒಗಟ್ಟು ಹೇಳ್ತೀನಿ, ಅದು ಒಗಟ್ಟು ಏನು ಅಂತ ಹೇಳಬೇಕು. ಗೊತ್ತಾದ್ರೆ ಗೊತ್ತಿದೆ ಅಂತೇಳು, ಇಲ್ಲಾಂದ್ರೆ ಇಲ್ಲ ಅಂತೇಳು, ಅದಕ್ಕೇನಂತೆ ಅಷ್ಟೇ. ಓಕೆ, ನಿನಗೇನೋ ಸಂಬಂಧಪಟ್ಟಿದ್ದೇ ಇರುತ್ತೆ ಅದು, ಆಯಿತಾ? ಒಂದು ಒಗಟು. ಸೂಜಿಯಷ್ಟು ಸಣ್ಣ ಕಾಗಿ ಬಣ್ಣ, ಏನದು? ಸೂಜಿಯಷ್ಟು ಸಣ್ಣ ಕಾಗೆ ಬಣ್ಣ. ದಾರ. ಸೂಜಿಯಷ್ಟು ಸಣ್ಣ ಕಾಗೆ ಬಣ್ಣ. ಎಲ್ಲ ದಾರಗಳಿಗೂ ಕಪ್ಪಗಿರಲ್ವಲ್ಲ? ನಾನು ಅದಕ್ಕೆ ನಿನಗೋಸ್ಕರ ಹುಡ್ಕೊಂಡು ನಿನಗೆ ಸಂಬಂಧಪಟ್ಟಿದ್ದು ಹೇರ್, ಅದು ಕೂದಲು. ಸೂಜಿ ಎಷ್ಟು ಸಣ್ಣ ಒಗಟಿದೆ ಅದು, ಸೂಜಿ ಎಷ್ಟು ಸಣ್ಣ ಕಾಗೆ ಬಣ್ಣ. ಸೊ ಇದು ನೀನು ಎಲ್ಲಿ ಬೇಕಾದ್ರೆ ಹೇಳಬಹುದು ನೋಡು, ಕೂದಲು ಅದು, ಆಯ್ತಾ? ಒಂದು ನಾಲಿಗೆ ನುಲಿ ಅಂತಾರೆ, ಟಂಗ್ ಟ್ವಿಸ್ಟರ್. ಇದು ಪಟ 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 ಹೇಳ್ಬೇಕು ಅದನ್ನೇ ಮತ್ತೆ. ಓಕೆ, ಬಂಕಾಪುರದ ಕೆಂಪು ಕುಂಕುಮ, ಅದನ್ನ ಮತ್ತೆ ಹೇಳಬೇಕು. ಬಂಕಾಪುರದ ಕೆಂಪು ಕುಂಕುಮ. ನನಗೆ ನೋಡಿ ಬರ್ತಾ ಇಲ್ಲ. ಬಂಕಾಪುರದ ಕೆಂಪು ಕುಂಕುಮ. ಬಂಗಾಪುರದ ಕೆಂಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ. ಬಂಗಾಪುರದ ಬಂಕಾಪುರದ ಕೆಂಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ. ಸೂಪರ್ 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 ಸೂಪರ್. ಬಂತು. ಆಮೇಲೆ ಹೇರ್ ಸ್ಟೈಲ್ ಮಾಡೋರು, ನಿಮ್ಮಂಥ ಪ್ರೊಫೆಷನಲ್ ಇರೋರು, ಅವ್ರ ಕೆಲಸದಲ್ಲಿ ಒಂದು ಚೇಂಜ್ ಆಗಬೇಕು, ಏನಾದರೂ ಒಂದು ಚೇಂಜ್ ಆಗಬೇಕು ಅಂತಂದ್ರೆ ಅದು ಏನು ನಿನ್ನ ಪ್ರಕಾರ? ಚೇಂಜ್ ಆಗಬೇಕು ಅಂದರೆ ನಾವು ಆರ್ಟಿಸ್ಟ್ ಥರ ಆಟಿಟ್ಯೂಡ್ ತೋರಿಸ್ಬಾರ್ದು. ಎಲ್ಲ ಆರ್ಟಿಸ್ಟ್ ಆಟಿಟ್ಯೂಡ್ ತೋರಿಸ್ತಾರ? ಅಲ್ಲ, ಆರ್ಟಿಸ್ಟ್ ಥರನೇ ನಾವು ಆರ್ಟಿಸ್ಟ್ ಅಂತ ಅನ್ಕೋಬಹುದು. ನಾವು ಆರ್ಟಿಸ್ಟ್ ಅನ್ಬಾರ್ದು. ಹೇರ್ ಸ್ಟೈಲಿಸ್ಟ್ ನಮ್ ಕೆಲಸ ಏನು? ಹೇರ್ ಡ್ರೆಸ್ಸರ್ ಕೆಲಸ. ನಮ್ ಕೆಲ್ಸದ ಮೇಲೆ ನಮ್ ವೃತ್ತಿ ಇರ್ಬೇಕು. ನಾವು ಆರ್ಟಿಸ್ಟ್ ತರನೇ ಇರ್ಬೇಕು. ತಲೆಗೆ ಅದನ್ನ ತಗೋಬಾರ್ದು. ನಾವು ಆರ್ಟಿಸ್ಟ್ ತರನೇ ಸ್ಟೈಲ್ ಮಾಡ್ಬೇಕು, ನಾವು ಆರ್ಟಿಸ್ಟ್ ತರನೇ ಬಟ್ಟೆ ಹಾಕ್ಬೇಕು. ನಮ್ ಕೆಲ್ಸಕ್ಕೆ ನಾವ್ ಏನು ಬೆಲೆ ಕೊಡ್ತೀವಿ ಅದು ನಮ್ ವೃತ್ತಿ. ಅಲ್ಲ ರಾಧಮ್ಮ, ಈಗ ಸದ್ಯಕ್ಕೆ ಯಾವ್ದಾದ್ರು ಒಂದು ಸೀರಿಯಲ್ ನಡೀತಾ ಇದೆಯಾ ನಿಂದು? ನನ್ಗೆ ಇವಾಗ ಯಾವ ಪ್ರಾಜೆಕ್ಟ್ ಮಾಡ್ತಿಲ್ಲ. ನಾನು ಮದುವೆಯಲ್ಲಿ ಬಿಸಿ ಆಗಿದ್ದೀನಿ. ಮದುವೆಗಳು ಮಾಡ್ತಾ ಇದೀಯಾ? ನನ್ಗೆ ತುಂಬಾ ನೆನಪಾಗ್ತಿರೋದು ಅಂದ್ರೆ ನನ್ಗೆ ಹಳೆ ಲಕ್ಷ್ಮೀ ಬಾರಮ್ಮದಲ್ಲಿ ಗೊಂಬೆ ಮೇಡಮ್ಮು, ಲಕ್ಷ್ಮೀ ಮೇಡಮ್ಮು, ಲಚ್ಚಿ ಮೇಡಮ್ಮು, ಮತ್ತೆ ದೀಪಾ ಮೇಡಮ್ಮು, ಕನ್ನಡತಿಲಿ ಅಮ್ಮಮ್ಮ. ಥ್ಯಾಂಕ್ ಯು. ಆಮೇಲೆ ರಂಜಿನಿ ಅಂತೂ ರಾಧಮ್ಮ ಅಂತ ಯಾವಾಗ್ಲೂ ಇದ್ ಮಾಡ್ತಿದ್ರು. ಅಂದ್ರೆ ಕನ್ನಡತಿಲಿ ಎಲ್ಲ ಆರ್ಟಿಸ್ಟು ಒಳ್ಳೆಯವ್ರಿದ್ರು. ಹಳೆ ಲಕ್ಷ್ಮೀ ಬಾರಮ್ಮದಲ್ಲೂ ಒಳ್ಳೆಯವ್ರಿದ್ರು. ಭಾಗ್ಯಲಕ್ಷ್ಮಿಲಿ 100 ಎಪಿಸೋಡ್ ಎಲ್ಲ ಒಟ್ಟಿಗಿದ್ದಾಗ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಲ್ರು ಒಳ್ಳೆ ಆರ್ಟಿಸ್ಟೇ. ನಾನ್ ಮಾಡಿರೋ ಸೀರಿಯಲ್ ಅಲ್ಲೆಲ್ಲ ಸಿಕ್ಕಿರೋ ಆರ್ಟಿಸ್ಟು ನನ್ಗೆಲ್ಲ ಒಳ್ಳೆ ಆರ್ಟಿಸ್ಟೇನೆ. ಏನೇ ಯಾವ್ದೋ ಒಂದ್ ಸಣ್ಣ ಪುಟ್ಟ ಬಂದಾಗ ಎಷ್ಟೋ ಸರಿ ನನಗೂ ನಿನ್ಗೂನೆ ಎಷ್ಟೋ ಸರಿ ಜಗಳ ಆಗಿದೆ. ಬಟ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೋಗ್ಬಾರ್ದು ಜೀವನ. ನಾನು ಒಂದು ಬೇಜಾರಾಗಿದ್ದು ಅಂದ್ರೆ ಲಾಸ್ಟಿಗೆ ಒಂಚೂರು ನೋವಾಯ್ತು ಮನ್ಸಿಗೆ. ಅದ್ ಬಿಟ್ರಿ ಏನಿಲ್ಲ. ಅಲ್ಲ, ಈಗ ಮನೇಲೆ ಗಂಡ ಹೆಂಡತಿ ಮಕ್ಕಳು ಇದ್ದಲ್ಲೇ ಜಗಳ ಮಾಡ್ತಾರೆ, ಅಲ್ಲೂ ಜಗಳಗಳೇ ಆಗುತ್ತೆ. ಯಾಕಂದ್ರೆ ಕೆಲಸದಲ್ಲಿ ಇದ್ದ ಮೇಲೆ ನಿಮ್ದು ಟೈಮು ಅದು ಇದು ಅಂತ ಆಗಿರುತ್ತೆ. ಬಟ್ ಅದನ್ನ ಅಲ್ಲಿಗೆ ಬಿಟ್ಟು ಮುಂದುವರಿಬೇಕು, ಅದೇ ಜೀವನ. ಸೊ ಅದಾದ್ಮೇಲೆ ನೀನು ಸಿಕ್ಕಾಗ್ಲೂ ನಾನು ಮಾತಾಡಿಸ್ದೆ, ಈಗೂ ಸಿಕ್ಕೆ. ನಾನು ನಿನ್ನನ್ನು ಯಾಕೆ ಕರೆಸಿದ್ದು ಅಂದರೆ ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಸೊ ಜೀವನ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು. ನಿನ್ನ ಕೆಲಸ ನೀನು ಮಾಡಿರೋ ಹೇರ್ ಸ್ಟೈಲ್ ಎಷ್ಟು ಫೇಮಸ್ ಆಗಿದೆ, ಅದರಿಂದ ನಾನು ಎಷ್ಟು ಚೆನ್ನಾಗಿ ಕಾಣಿಸಿದ್ದೀನಿ, ಅದ್ರ ದೊಡ್ಡ ಶ್ರೇಯ ನಿನಗೆ ಹೋಗ್ಬೇಕಲ್ಲ.
ಚೆನ್ನಾಗಿ ಕಾಣಿಸ್ತಿದ್ರ ಥ್ಯಾಂಕ್ ಯು ಅಲ್ಲ ಅಮ್ಮಮ್ಮ ಆಗೋದಕ್ಕೆ ಅದೊಂದು ದೊಡ್ಡದು ಅದೊಂದು ಒಪ್ಪಿತ್ತು ಅದಕ್ಕೆ. ಹೌದು. ಥ್ಯಾಂಕ್ಸ್ ರಾಧಮ್ಮ, ಥ್ಯಾಂಕ್ ಯು. ಮೇಡಮ್. ಓಕೆ.